ಸರ್ ಆಗ್ಲೇ ನಿಮ್ ಕ್ವಾಲಿಟಿ ಚೆಕ್ ಮಾಡಿಸ್ತಾ ಇದ್ರ ಮೇಲೆ ಹತ್ಬಿಟ್ಟು ನಾನು ತೋರಿಸ್ತಾ ನಿಮ್ಗೆ ಇವಾಗ ಇಲ್ಲ ಕೆಳಿಕ್ ಹಾಕ್ಸಿ ನೋಡಿ ಸರ್, ಕೆಳಿಕ್ ಹಾಕಿ ಸರ್ ನೋಡಿ ಸರ್. ಸರ್ ಆಗ್ಲೇ ಬಿಸಾಕ್ಸ್ತೆ, ಇನ್ನೊಂದ್ಸರಿ ಬಿಸಾಕ್ಸಿ ನೋಡಿ ಸರ್. ಈಗ ಹಾ ಸರ್ ಬಿಸಾಕೋ ನೋಡಿ ಸರ್, ಎಲ್ಲೂ ಹೊಡೆದಾಗಲ್ಲ ನೋಡಿ ಸರ್. ಇಲ್ಲಿ ಒಂದ್ ಕಡೆ ಎಲ್ಲೂ ಡ್ಯಾಮೇಜ್ ಆಗಲ್ಲ ನೋಡಿ ಸರ್. ಎರಡನೇ ಸರಿ ಬಿಸಾಕ್ತಾರ ಸರ್, ಇದು ಎಲ್ಲೂ ಡ್ಯಾಮೇಜ್ ಆಗಲ್ಲ ನೋಡಿ ಸರ್. ಎರಡನೇ ಸಲ ಮಿಸ್ ಆಗ್ದಾಗ ಲಾಕು ಓಪನ್ ಆಗ್ಲಿಲ್ವಲ್ಲ ಸರ್? ಎಲ್ಲೂ ಲಾಕ್ ಓಪನ್ ಆಗಿಲ್ಲ ನೋಡಿ ಸರ್. ಸರ್ ನಾವು ಏಕೆ ತರ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತಂದ್ರೆ ಕೋಳಿಗೆ ವೆಂಟಿಲೇಷನ್ ಕ್ಲೀನ್ ಆಗಿ ಬರ್ಡ್ಸು ಸಾಯ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಈ ತರ ಮ್ಯಾನುಫ್ಯಾಕ್ಚರ್ ಮಾಡೋದು ಸರ್. ಸರ್ ನೋಡಿ 150 kg ಇದೀವಿ, ತುಳಿತಿದ್ರು ಏನಾಗ್ತಲ್ಲ ನೋಡಿ ಸರ್. ಸರ್ ನಿಮ್ಗೆ 5 ಪೀಸ್ ಬೇಕಾ, 50 ಪೀಸ್ ಬೇಕಾ, 100 ಪೀಸ್ ಬೇಕಾ, ನಿಮ್ಗೆ ಹೋಲ್ಸೇಲ್ ರೇಟ್ ಕೊಡ್ತೀನಿ ಸರ್ ನಾನು ನಿಮ್ಗೆ. ಸರ್ ಆರೋ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಇರುತ್ತೆ ಸರ್, ಟ್ರಾನ್ಸ್ಪೋರ್ಟ್ ಸಪ್ರೇಟ್ ಇರುತ್ತೆ ಸರ್. ಸರ್ ನಾವು ಅಲ್ಲಿಂದ ಇಲ್ಲಿಂದ ತಂದು ಮಾಡಲ್ಲ ಸರ್, ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಸರ್ ಇದನ್ನ. ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ. ರೈತ ಬಾಂಧವರೇ, ನೀವೇನಾದ್ರೂ ಒಂದು ಕೋಳಿ ಸಾಕಾಣಿಕೆ ಮಾಡ್ತಾ ಇರ್ತೀರಾ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೋಳಿಗಳನ್ನ ಸಾಗಿಸೋದಕ್ಕೋಸ್ಕರ ಒಂದು ಕೋಳಿ ಜಾಲಗಳನ್ನ ಹುಡುಕ್ತಾ ಇದ್ರೆ ಅದು ನಂಬರ್ 1 ಕ್ವಾಲಿಟಿಯಲ್ಲಿ ಇರಬೇಕು ಮತ್ತೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗಬೇಕು ಅಂತಂದ್ರೆ ಖಂಡಿತ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಸರ್ ನಮಸ್ಕಾರ ಸರ್, ನನ್ನ ಸುನಿಲ್ ಕುಮಾರ್ ಅಂತ ಹೇಳ್ಬಿಟ್ಟು ನಮ್ಮ ಕಂಪ್ನಿ ನೇಮ್ ಬಂದು ರೋವಿನ್ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್. ನಮ್ದು 2 ಬ್ರಾಂಚ್ ಇದೆ ಸರ್, ಒಂದು ಲಿಂಗರಾಜಪುರಂ ಅಂದಿದೆ, ಒಂದು ಚಿಕ್ಕಬಳ್ಳಾಪುರ ಇದೆ ಸರ್. ನಮ್ಮಲ್ಲಿ ಕೋಳಿ ಜಾಲ್ ಸಿಗುತ್ತೆ ಸರ್ ಫಸ್ಟ್ ಕ್ವಾಲಿಟಿಲಿ. ಇದು ಏನ್ ಜಾಲು ಯೂಸ್ ಆಗುತ್ತೆ ಅಂತಂದ್ರೆ ನಿಮ್ಗೆ ದೊಡ್ಡ ದೊಡ್ಡ ಟ್ರೇಡರ್ಗಳಿಗೆ ಯೂಸ್ ಆಗುತ್ತೆ ಸರ್, ಕೋಳಿ ಫಾರ್ಮ್ ಅವ್ರಿಗೆ ಯೂಸ್ ಆಗುತ್ತೆ ಸರ್. ಇದು ಟ್ರಾನ್ಸ್ಪೋರ್ಟಿಂಗ್ಗೆ ಅತ್ತಿತ್ತ ಟ್ರಾನ್ಸ್ಪೋರ್ಟ್ಗೆ ಆಗುತ್ತೆ ಸರ್ ಇದು. ಓಕೆ ಸರ್, ಅಂದ್ರೆ ಇದೇನು ನೀವೇ ತಯಾರು ಮಾಡೋದಲ್ಲ ಬೇರೆ ಕಡೆ ತಂದು ಮಾಡ್ತೀರಾ ಸರ್? ಸರ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದು ಸರ್ ಇದನ್ನ, ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತೀನಿ ಸರ್ ನಾನು ನಿಮ್ಗೆ. ಓಕೆ, ಅಂದ್ರೆ ಈಗ ನಿಮ್ದು ಏನಾದ್ರು ಬ್ರಾಂಡ್ ನೇಮ್ ಇರುತ್ತಾ? ಇದು ನಿಮ್ದೇ ಕಂಪನಿ ಅಂತ ಗೊತ್ತಾ? ಹೌದು ಸರ್, ನಮ್ಮ ಬ್ರಾಂಡ್ ನೇಮ್ ಬಂದು ರೋವಿನ್ ಇಕ್ವಿಪ್ಮೆಂಟ್ಸ್ ಅಂತ ಇರುತ್ತೆ ಸರ್. ರೋವಿನ್ ಅಂತ ಇರುತ್ತೆ ಸರ್, ನಮ್ಮ ನೇಮ್ ಇರುತ್ತೆ ಸರ್. ಬ್ರಾಂಡ್ ನೇಮ್ ಇರುತ್ತೆ ಇಲ್ಲಿ? ಹೌದು ಸರ್. ಓಕೆ ಸರ್. ಓಕೆ ಸರ್, ಇದು ಕ್ವಾಲಿಟಿ ಎಲ್ಲ ಯಾವ ತರ ಇರುತ್ತೆ ಸರ್? ಸರ್ ಕ್ವಾಲಿಟಿ ಚೆಕ್ ಮಾಡ್ತೀನಿ ಸರ್. ನಮ್ಗೆ ನಾನು ಇಬ್ರು ಎತ್ತಿ ನಿಂತ್ಕೊಂತೀವಿ, ಏನೂ ಆಗಲ್ಲ ಸರ್, ಹೊಡೆಯಲ್ಲ ಸರ್. ಒಂದ್ಸಲ ಚೆಕ್ ಮಾಡಿ ತೋರಿಸ್ತೀರಾ? ಖಂಡಿತ ಸರ್, ತೋರಿಸ್ತೀನಿ ಸರ್. ಸರ್ ನೋಡಿ ಸರ್, ಕ್ವಾಲಿಟಿ ಬಗ್ಗೆ ಚೆಕ್ ಮಾಡಬೇಕು ಅಂದ್ರೆ ನೋಡಿ ಸರ್, ಕ್ವಾಲಿಟಿ ಬಗ್ಗೆ ಚೆಕ್ ಮಾಡ್ತೀನಿ ಈಗ ಸರ್. ನೋಡಿ ಸರ್, ನೋಡಿ ಸರ್, ನಾವಿಬ್ರು ನಿಂತ್ಕೋತೀವಿ, ನಿಂತ್ಕೋತೀರಾ ಸರ್? ನಿಂತ್ಕೋತೀವಿ ನೋಡಿ ಸರ್ ಇಬ್ರು. ಸರ್ ನೋಡಿ 150 kg ಇದೀವಿ, ತುಳಿತಿದ್ರು ಏನಾಗ್ತಲ್ಲ ನೋಡಿ ಸರ್. ಇಬ್ರು ಸೇರಿ 150 kg ಇದೀರಾ, ತುಳಿತಿದ್ರು ಏನಾಗ್ತಾ ಇಲ್ಲ? ಹೌದು ಸರ್, ನೋಡಿ ಸರ್, ನಿಮ್ ಮುಂದೆ ತುಳಿತಾ ಇದೀವಿ ನೋಡಿ ಸರ್, ಏನು ಆಗ್ತಲ್ಲ ನೋಡಿ ಸರ್. ಸೂಪರ್ ಸರ್. ಸರ್ ಆಗ್ಲೇ ನಿಮ್ ಕ್ವಾಲಿಟಿ ಚೆಕ್ ಮಾಡಿಸ್ತಾ ಇದ್ರ ಮೇಲೆ ಹತ್ಬಿಟ್ಟು ನಾನು ತೋರಿಸ್ತಾ ನಿಮ್ಗೆ. ಇವಾಗ ಇಲ್ಲ ಕೆಳಿಕ್ ಹಾಕ್ಸಿ ನೋಡಿ ಸರ್, ಕೆಳಿಕ್ ಹಾಕಿ ಸರ್ ನೋಡಿ ಸರ್. ಸರ್ ಮೇಲೆ ಬಿಸಾಕದ ಸರ್, ಬನ್ನಿ ಸರ್ ನೋಡೋಣ ಈಗ. ಸೊ ಏನು ಮುರ್ದೇ ಇಲ್ವಲ್ಲ ಸರ್? ಏನು ಮುರಿದ ನೋಡಿ ಸರ್, ಯಾವ ಕಡೆ ಏನೂ ಆಗಿಲ್ಲ ಸರ್. ಓಕೆ, ಯಾವ ಭಾಗದಲ್ಲೂ ಮುರ್ದಿಲ್ಲ? ಯಾವ ಭಾಗದಲ್ಲೂ ಮುರಿದಿಲ್ಲ ಸರ್. ಈ ಲಾಕರ್ ಬಿಚ್ಚಿಲ್ವಲ್ಲ ಸರ್? ಯಾವುದು ಬಿಚ್ಚಿಲ್ಲ ಸರ್. ಸೂಪರ್ ಸರ್. ನೋಡಿ ಸರ್, ಎಲ್ಲೂ ಏನೂ ಆಗಿಲ್ಲ ಸರ್. ಓಕೆ ಸರ್, ಈಗ ಇನ್ನೊಂದ್ಸಲ ಮೇಲಿಂದ ಬಿಸಾಕ್ತೀರಾ? ಹೌದು ಸರ್, ಬಿಸಾಕ್ತೀನಿ ಸರ್. ಸರ್ ಆಗ್ಲೇ ಬಿಸಾಕ್ಸ್ತೆ, ಇನ್ನೊಂದ್ಸರಿ ಬಿಸಾಕ್ಸಿ ನೋಡಿ ಸರ್. ಈಗ ಹಾ ಸರ್, ಬಿಸಾಕೋ ನೋಡಿ ಸರ್, ಎಲ್ಲೂ ಹೊಡೆದಾಗಲ್ಲ ನೋಡಿ ಸರ್. ಇಲ್ಲಿ ಒಂದ್ ಕಡೆ ಎಲ್ಲೂ ಡ್ಯಾಮೇಜ್ ಆಗಲ್ಲ ನೋಡಿ ಸರ್. ಎರಡನೇ ಸರಿ ಬಿಸಾಕ್ತಾರ ಸರ್, ಇದು ಎಲ್ಲೂ ಡ್ಯಾಮೇಜ್ ಆಗಲ್ಲ ನೋಡಿ ಸರ್. ಎರಡನೇ ಸಲ ಮಿಸ್ ಆಗ್ದಾಗ ಲಾಕು ಓಪನ್ ಆಗ್ಲಿಲ್ವಲ್ಲ ಸರ್? ಎಲ್ಲೂ ಲಾಕ್ ಓಪನ್ ಆಗಿಲ್ಲ ನೋಡಿ ಸರ್. ಓಕೆ ಸರ್, ಸೂಪರ್ ಸರ್. ಪಕ್ಕ ನಂಬರ್ 1 ಕ್ವಾಲಿಟಿ ಸರ್. ಫಸ್ಟ್ ಕ್ವಾಲಿಟಿ ಸರ್, ನಂಬರ್ 1 ಕ್ವಾಲಿಟಿ ಸರ್. ಸರ್ ಈಗ ಇದರಲ್ಲಿ ಅಡ್ಡಪಟ್ಟಿ ಬರುತ್ತಲ್ಲ, ಅದು ಇದಕ್ಕೆ ಏನ್ ಡಿಫ್ರೆನ್ಸ್ ಸರ್? ಸರ್ ಅಡ್ಡಪಟ್ಟಿ ಬರುತ್ತೆ, ಅದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ ಸರ್. ಅಡ್ಡಪಟ್ಟಿ ನಿಮ್ಗೆ ವೆಂಟಿಲೇಷನ್ ಕರೆಕ್ಟ್ ಆಗಲ್ಲ ನೋಡಿ ಸರ್. ಇದು ಕರೆಕ್ಟ್ ವೆಂಟಿಲೇಷನ್ ಆಗುತ್ತೆ ಕೋಳಿಗೆ. ಕೋಳಿ ನಿಮ್ಗೆ ಮಾರ್ಟಿಲಿಟಿ ಆಗಲ್ಲ. ನಿಮ್ ಬೇರೆ ಕಡೆ ಎತ್ಕೊಂಡು ಹೋಗ್ಬೇಕು, ಕ್ಲೀನಾಗಿ ಇದು ವೆಂಟಿಲೇಷನ್ ಆಗುತ್ತೆ, ಗಾಳಿ ಚೆನ್ನಾಗಿ ಆಡುತ್ತೆ ನೋಡಿ. ಓದೋದ ಕ್ಲೀನ್ ಆಗುತ್ತೆ. ಇಂಟು ಮಾರ್ಕ್ ಅಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ನಿಮ್ಗೆ ಗಾಳಿ ಆಡಲ್ಲ. ಇದು ಮಾರ್ಟಿಲಿಟಿ ಆಗಲ್ಲ. ಮಾರ್ಟಿಲಿಟಿ ಆಗೋದ್ರೆ ಮಾರ್ಟಿಲಿಟಿ ಒಂದು ಆಗಲ್ಲ ಸರ್. ಓಕೆ ಸರ್, ಈಗ ಇದೆಲ್ಲ ಏನು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀರಾ ಹೆಂಗೆ ಸರ್? ಸೊ ಹೋಲ್ಸೇಲ್ ರೇಟ್ ಕೊಡ್ತಾ ಇದ್ದೀವಿ ಸರ್, ನಾವೇ ಮ್ಯಾನುಫ್ಯಾಕ್ಚರ್ ನಾವು ಹೋಲ್ಸೇಲ್ ರೇಟ್ ಕೊಡ್ತಾ ಇದ್ದೀನಿ ಸರ್ ನಿಮ್ಗೆ. ಅಂದ್ರೆ ಇವಾಗ ನಾವು ಬರೀ 10 ಪೀಸ್ ಕೇಳಿದ್ರು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀರಾ? ಸರ್ ನೀವು 5 ಪೀಸ್ ಕೇಳಿದ್ರು ಕೊಡ್ತೀನಿ ಸರ್ ನಾನು. ಓಕೆ ಸರ್. ಸರ್ ಈಗ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇರೋರು ಓಕೆ ಸರ್ ಹತ್ರ ಆಗುತ್ತೆ, ಬಂದು ತಗೊಂಡು ಹೋಗ್ತಾರೆ. ಇನ್ ಕೇಸ್ ನಾವು ಹುಬ್ಳಿ, ಧಾರವಾಡ, ಗುಲ್ಬರ್ಗ, ಯಾದಗಿರಿ ಬೇರೆ ಕಡೆ ಎಲ್ಲ ಕೇಳಿದ್ರೆ ಕೊಡ್ತಾರೆ? ನೀವು ದೂರ ಇರೋದ್ರೆ ಟ್ರಾನ್ಸ್ಪೋರ್ಟ್ ಹಾಕೊಡ್ತೀನಿ. ಟ್ರಾನ್ಸ್ಪೋರ್ಟ್ ಎಕ್ಸ್ಟ್ರಾ ಆಗುತ್ತೆ ಸರ್ ನಿಮ್ಗೆ, ಅಷ್ಟೇ, ಇನ್ನೇನು ಇಲ್ಲ. ಟ್ರಾನ್ಸ್ಪೋರ್ಟ್ ಎಕ್ಸ್ಟ್ರಾ ಆಗುತ್ತೆ. ನೀವು 2 ಪೀಸ್ ಕೇಳಿದ್ರು ಕೊಡ್ತೀನಿ ಸರ್ ನಾನು. ಓಕೆ ಸರ್. ಸರ್ ಇದರಲ್ಲಿ ಎಲ್ಲಾ ತರದ ಕೋಳಿಗಳನ್ನ ಹಾಕ್ಬೋದಲ್ವಾ? ಹೌದು ಸರ್, ನಿಮ್ ನಾಟಿ ಕೋಳಿ ಹಾಕ್ಬೋದು, ಬೈಲರ್ ಕೋಳಿ ಹಾಕ್ಬೋದು, ಲೇಯರ್ ಕೋಳಿ ಹಾಕ್ಬೋದು, ಮೊಟ್ಟೆ ಕೋಳಿ ಹಾಕ್ಬೋದು, ಚಿಕ್ಕದು ದೊಡ್ಡದು ಎಲ್ಲಾ ಕೋಳಿ ಎಲ್ಲ ಹಾಕ್ಬೋದು ಸರ್. ಎಲ್ಲ ಕೋಳಿನೂ ಹಾಕ್ಬೋದು ಸರ್ ನಿಮ್ಗೆ. ಓಕೆ ಸರ್. ಸರ್ ಇದು ಒಂದು ಇದರಲ್ಲಿ ದೊಡ್ಡದು ಎಷ್ಟು ಕೋಳಿ ಹಾಕ್ಬೋದು ಸರ್? ಸರ್ ನಿಮ್ಗೆ ದೊಡ್ಡದ್ರ ಬಂದು ನಿಮ್ಗೆ 16 ಕೋಳಿ ಹಾಕ್ಬೋದು ಸರ್. ಓಕೆ ಸರ್. ಚಿಕ್ಕ ಮರಿ ಆದ್ರೆ ಎಷ್ಟು ಹಾಕ್ಬೋದು? ಚಿಕ್ಕ ಮರಿ ಆದ್ರೆ ನಿಮ್ಗೆ 1.6, 1.2 ಆದ್ರೆ 18 ಕೋಳಿ ಹಾಕ್ಬೋದು ಸರ್. ಓಕೆ ಸರ್. ಸರ್ ಈಗ ಇನ್ನಷ್ಟು ಮಾಹಿತಿ ಬೇಕು ಅಥವಾ ಇದನ್ನ ತಗೋಬೇಕಂದ್ರೆ ನಿಮ್ದೊಂದು ಅಡ್ರೆಸ್ ಮತ್ತೆ ಫೋನ್ ನಂಬರ್ ಹೇಳ್ತೀರಾ? ಸರ್ ನಿಮ್ಗೆ ಬೇಕು ಅಂದ್ರೆ ಚಿಕ್ಕಬಳ್ಳಾಪುರ ಸರ್ ನಮ್ಮ ಆಫೀಸ್ ಇರೋದು. ನನ್ನ ಕೆಳಗಡೆ ಒಂದು ನಂಬರ್ ಬರುತ್ತೆ, ನಂಬರ್ ಕಾಲ್ ಮಾಡಿ ಸರ್. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.